Happy World, Rich Bharat, Rich World. Friends, welcome to Money Number. ನಾನು ನಿಮ್ಮ ಚಂದನಶ್ರೀ, ನ್ಯೂಮರಾಲಜಿಸ್ಟ್, ಮನಿ ಎನರ್ಜಿ ಕೋಚ್ ಆ್ಯಂಡ್ ಓಪನ್ ಹೀಲರ್. ಫ್ರೆಂಡ್ಸ್, ಇವತ್ತು ನಾವು ಮೊಬೈಲ್ ನಂಬರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ಯಾವ ಮೊಬೈಲ್ ನಂಬರ್ ಯಾವ ರೀತಿ ಇರಬೇಕು, ಯಾವ ರೀತಿ ಇರಬಾರ್ದು ಅನ್ನೋದು ತುಂಬ ವಿಡಿಯೋಸ್ ಮಾಡ್ತಾನೇ ಇದ್ದೀನಿ. ಆದರೂ ಸಾಕಷ್ಟು ಇನ್ಫಾರ್ಮೇಷನ್ ಮತ್ತಷ್ಟು ನಿಮಗಾಗಿ ಕೊಡಬೇಕು ಅನ್ನೋದೇ ನನ್ನ ಒಂದು ಉತ್ಸಾಹ. ಓಕೆ, ಸೊ ನಾನು ಮಾಹಿತಿ ಅನ್ನೋದು ನಿಮ್ಗೆ ಎಲ್ಲರಿಗೂ ಕಂಪ್ಲೀಟಾಗಿ ಕೊಡಬೇಕು. ಮೊಬೈಲ್ ನ್ಯೂಮರಾಲಜಿ ಬಗ್ಗೆ ನಿಮಗೆ ಕಂಪ್ಲೀಟ್ ನಾಲೆಜ್ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ. ಸೊ ಅದೇ ಕೆಲಸವಾಗಿ ಲಕ್ಕಿ ಮೊಬೈಲ್ ನಂಬರ್ಸ್ ಹೇಗಿರುತ್ತೆ, ಅನ್ಲಕ್ಕಿ ಮೊಬೈಲ್ ನಂಬರ್ಸ್ ಹೇಗಿರುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಪ್ರತಿಯೊಂದು ವಿಡಿಯೋಸ್ನಲ್ಲಿ ನಿಮಗಾಗಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಇಂಟ್ರೆಸ್ಟಾಗಿ ತಿಳ್ಕೊಳ್ಳಿ. ಆ್ಯಂಡ್ ನನ್ನ ಒಂದು ಚಾನೆಲ್ನ ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಆಗಿ. ತುಂಬ ಅದ್ಭುತವಾದ ಒಂದು ವಿಡಿಯೋಸ್ ಬರ್ತಾ ಇರುತ್ತೆ. ಆ್ಯಂಡ್ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿದಾಗ ನಿಮ್ಮ ಲೈಫಲ್ಲಿ ನೀವು 101% ಸಕ್ಸಸ್ನ ನೋಡ್ತೀರಾ. ಇದು 1000% ನಿಜನೇ ಹೇಳ್ತೀನಿ. ಚಂದನಶ್ರೀ ಚಾನಲಲ್ಲಿ ನೀವು ನೋಡ್ತಾ ಇದ್ದೀರಾ, ಅದು ಮನಿ ಎನರ್ಜಿ ಚಾನಲ್ ಆಗಿರ್ಬೋದು ಆ್ಯಂಡ್ ನ್ಯೂಮರಾಲಜಿ ಚಾನಲ್ ಆಗಿರ್ಬೋದು. ಸತ್ಯಗಳನ್ನೇ ಹೇಳ್ತಾಳೆ ಚಂದನ, ಅದು ಮಾತ್ರ ನೀವು ಅರ್ಥ ಮಾಡ್ಕೊಳ್ಳಿ. ಏನಿದ್ರು ಓಪನ್ನಾಗೆ ನಾನು ನಡೀತಾ ಇರೋದು ಆ್ಯಸ್ ಪರ್ ನನ್ನ ಎಕ್ಸ್ಪೆರಿಮೆಂಟ್ ಆ್ಯಂಡ್ ನಮ್ಮ ಗುರುಗಳು ಹೇಳಿರೋದನ್ನು ನಾನು ಹೇಳ್ತೀನಿ. ವಿನಃ ನಿಮಗೆ ಅಪಾಯ ತರುವಂಥದ್ದಾಗಿರ್ಬೋದು ಅಥವಾ ನಾನು ಎಕ್ಸ್ಪೀರಿಯೆನ್ಸ್ ಮಾಡದೆ ನಾನು ಯಾವುದೇ ಮಾಹಿತಿ ನಿಮಗೆ ಕೊಡೋದಿಲ್ಲ. ಸೊ ಫ್ರೆಂಡ್ಸ್, ಇವಾಗ ನಾನು ಹಳೆಯ ನಂಬರ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಫಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ನಂಬರ್ 7019992544. ಇದು ನಂದು ಓಲ್ಡ್ ನಂಬರ್. ಬಿಫೋರ್ ನ್ಯೂಮರಾಲಜಿಗೆ ಬರೋಕ್ಕೆ ಮುಂಚೆ ನನ್ನ ಒಂದು ಮೊಬೈಲ್ ನಂಬರು ಇದು 7019992544. ಈ ನಂಬರ್ ಅಂದರೆ 1 2 3 4 5 6 7 8 9 10 ನಂಬರ್ಸ್ ಇರುತ್ತಲ್ಲ. ಸೊ 10 ನಂಬರ್ಸ್ ಇದೆ. ಸೊ ಈ ನಂಬರ್ ಹೇಗಿದೆ ಅಂತ ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅದಾದಮೇಲೆ ನಿಮಗೆ ಅರ್ಥ ಆಗುತ್ತೆ ಮೊಬೈಲ್ ನಂಬರ್ಸು ಹೇಗಿರಬಾರ್ದು ಅಂತ. ನೋಡಿ, ನಮ್ಮ ನ್ಯೂಮರಾಲಜಿ ಪ್ರಕಾರ ಅಂದರೆ ಮೊಬೈಲ್ ನ್ಯೂಮರಾಲಜಿ ಪ್ರಕಾರ ಎಂಡಿಂಗಲ್ಲಿ ಏನಿರಬಾರ್ದು ಹೇಳ್ಕೊಟ್ಟಿದ್ದೀರಲ್ಲ ನಿಮ್ಗೆ ಆಲ್ರೆಡಿ. 01 02 03 04 05 06 07 08 09 ಈ ಥರ ಇರಬಾರ್ದು. ಓಕೆ, ಆ್ಯಂಡ್ ಮತ್ತೆ 11 12 13 14 15 16 17 18 19 ಈ ಥರನೂ ಇರ್ಕೊಡ್ದು. ಸೊ ಈ ನಂಬರ್ ಸಹ ಇರಬಾರ್ದು. ಆ್ಯಂಡ್ ಎಂಡಿಂಗಲ್ಲಿ 28 29 30 0 ಎಂಡ್ ಆಗಬಾರ್ದು. 40 10 20 30 50 40. ಸೊ ಝೀರೋಸ್ ಎಂಡಿಂಗಲ್ಲಿ ಝೀರೋ ಸಹ ಬರಲೇಬಾರ್ದು. ಅಥವಾ 00 ಇರಬಾರ್ದು. 00, ಕೆಲವ್ರಿಗೆ 000 ಕೂಡ ಇಟ್ಕೊಂಡಿರ್ತಾರೆ. ಅಥವಾ 888 999 44. ನೋಡಿ, ನಮ್ಮದ್ರಲ್ಲಿ 44 55 55 ಇರ್ಬೋದು, ಸಾರಿ. ಆ್ಯಂಡ್ 44 33 22 11 ಆ್ಯಂಡ್ 33 44 11 00 ಆಯಿತು. 66 99 ಆಯಿತು. ಸೊ 88 ಇರಬಾರ್ದು, 44 ಇರಬಾರ್ದು, 55 66 ಇರಬಹುದು. ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ, ಯಾವ್ದು ಇರ್ಬೋದು ಅಂದರೆ 55 ಇರ್ಬೋದು, 66 ಇರ್ಬೋದು. ಸೊ ಈ ಥರ ನಿಮ್ಮ ಎಂಡಿಂಗಲ್ಲಿ ಈ ನಂಬರ್ಸ್ ಇರ್ಬೋದು. ಸೊ ನಾನು ಯೂಸ್ ಮಾಡ್ತಾ ಇರುವ ನಂಬರಲ್ಲಿ ಎಂಡಿಂಗಲ್ಲಿ ನಮ್ಮ ಹಳೆಯ ಒಂದು ಸಿಮ್ ಕಾರ್ಡ್ ನಂಬರಲ್ಲಿ ಏನಿತ್ತು, ಎಂಡಿಂಗಲ್ಲಿ 44 4 + 4 8. ಸೊ 8 ಬರುತ್ತೆ. ಶನಿ ಇದ್ರು. ಸೊ ಎಂಡಿಂಗ್ ಯಾವತ್ತು ಈ ಥರ ರಾಹು ಸಂಖ್ಯೆ, ಗುರು ಸಂಖ್ಯೆ ಆಗಿರ್ಬೋದು,
ಮತ್ತು 3 2 1 ಆಗಿರ್ಬೋದು. ಲಾಸ್ಟಲ್ಲಿ ಈ ನಂಬರ್ 0 1 0 2 1 2 1 3 ಅಥವಾ ಎಂಡಿಂಗಲ್ಲಿ ಝೀರೋಸು ತ್ರಿಬಲ್ ನಂಬರ್ಸು ಇದೆಲ್ಲ ಇರಬಾರ್ದು. ಸೊ ಎಂಡಿಂಗಲ್ಲಿ ನನ್ನ ನಂಬರಲ್ಲಿ 44 ಎಂಡ್ ಆಗಿತ್ತು. ಸೊ ಇಮಿಡಿಯೇಟಾಗಿ ನಾನು ಆ ನಂಬರ್ನ ನಾನು ನ್ಯೂಮರಾಲಜಿ ಎಂಟರ್ ಆಗಿದ ತಕ್ಷಣವೇ ಈ ನಂಬರ್ನ ನಾನು ಎಂಡ್ ಮಾಡಿದ್ದೀನಿ. ಸೊ ಈ ನಂಬರ್ನ ನಾನು ಇವಾಗ ಯೂಸ್ ಮಾಡ್ತಾ ಇಲ್ಲ. ಸೊ ಮತ್ತು ಅದೊಂದೇ ಅಲ್ಲ, ನನ್ನ ಒಂದು ನಂಬರ್ನ ನೀವು ಅಬ್ಸರ್ವ್ ಮಾಡಿದ್ರೆ ಏನಿದೆ ನೋಡಿ, ಮತ್ತೆ ಇನ್ನೂ ಒಂದು ಮಿಸ್ಟೇಕ್ ಏನಿದೆ, ಅದು 9 ಅನ್ನೋದು 3 ಟೈಮ್ಸ್ ರಿಪೀಟ್ ಆಗಿದೆ. ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಲ್ಲ, ನ್ಯೂಮರಾಲಜಿ ಪ್ರಕಾರ ಯಾವುದೇ ನಂಬರ್ 3 ಟೈಮ್ಸ್ ರಿಪೀಟ್ ಆಗಬಾರ್ದು. ಅಂದರೆ ಈ ಥರ 111 222 333 444 555 666 777 888 999 ಈ ಥರ ನಂಬರ್ಸ್ ಅನ್ನೋದು ರಿಪೀಟ್ ಆಗಬಾರ್ದು. ಯಾವುದೇ ನಂಬರ್ 000 ಇಂದ ಹಿಡಿದು 111 122 333 444 555 666 777 888 999 ಈ ಥರ ನಂಬರ್ಸ್ ಅನ್ನೋದು ಇರಬಾರ್ದು ನಿಮ್ಮ ಮೊಬೈಲ್ ನಂಬರ್. ನಾಟ್ ಓನ್ಲಿ 3 ನಂಬರ್ಸ್, ಕೆಲವೊಂದು ಸರಿ 4 ಝೀರೋಸ್ ಕೂಡ ಇರುತ್ತೆ. ಕೆಲವರು 4 ಝೀರೋಸ್ 4 ಒನ್ಸ್ 2 2 2 2 ಆ ಥರ 3 3 3 3 ಈ ಥರನೂ ಇರುತ್ತೆ. 4 ನಂಬರ್ಸ್ ಇಟ್ಕೊಂಡಿರ್ತಾರೆ. ಅಥವಾ ಕೆಲವೊಂದು ಸರಿ 5 ಟೈಮ್ಸ್ ರಿಪೀಟ್ ಆಗಿರುತ್ತೆ. ಕೆಲವೊಂದು ನಂಬರ್ಸಲ್ಲಿ 6 ಟೈಮ್ಸ್ ಕೂಡ ರಿಪೀಟ್ ಆಗಿರುತ್ತೆ. ಸೊ ಈ ನಂಬರ್ಸ್ ಅನ್ನೋದು ಜಸ್ಟ್ ಫ್ಯಾನ್ಸಿ, ಅರ್ಥ ಮಾಡ್ಕೊಳ್ಳಿ, ಇದು ಜಸ್ಟ್ ಫ್ಯಾನ್ಸಿ ನಂಬರ್ಸ್. ಈ ನಂಬರ್ಸು ಆ್ಯಸ್ ಪರ್ ಲಾ ಆಫ್ ಅಟ್ರಾಕ್ಷನಲ್ಲಿ ದುಡ್ಡಿನ ಮೇಲೆ ಇರ್ಬೋದು. ಏಂಜಲ್ ನಂಬರ್ಸ್ ಅಂತೀವಿ, ದುಡ್ಡಿನ ಮೇಲೆ ಅಥವಾ ಬೇರೆ ಒಂದು ಸ್ಕ್ರಾಲಿಂಗಲ್ಲಿ ಟಿ ವಿಯಲ್ಲಿ ಯಾವುದೋ ಒಂದು ನಂಬರ್ಸಲ್ಲಿ ಕೆಲವೊಂದು ಬೋರ್ಡ್ಸ್ ಮೇಲೆ ಇಂಥ ನಂಬರ್ಸ್ ಕಾಣಿಸಿದಾಗ ಇದನ್ನು ನಾವು ಏಂಜಲ್ ನಂಬರ್ಸ್ ಅಂತ ಕರಿತೀವಿ. ಎಸ್ಪೆಷಲಿ ನೋಟ್ಗಳಲ್ಲಿ ದುಡ್ಡಿನ ಮೇಲೆ ಇದ್ದರೆ ಅದನ್ನು ಏಂಜಲ್. ಬಟ್ ಇದೇ ನೀವು ನಂಬರ್ಸಲ್ಲಿ ಈವನ್ ವೆಹಿಕಲ್ ನಂಬರ್ಸಲ್ಲಿ ಕೂಡ ಇರಬಾರ್ದು. ಆ್ಯಸ್ ಪರ್ ನ್ಯೂಮರಾಲಜಿ ನೆನ್ಪಿಟ್ಕೊಳ್ಳಿ, ವೆಹಿಕಲ್ ನಂಬರ್ಸಲ್ಲಿ ಕೂಡ ಟ್ರಿಬಲ್ ನಂಬರ್ಸ್ ಅನ್ನೋದು ರಿಪೀಟ್ ಆಗಬಾರ್ದು. ಯಾಕೆ, ರೀಸನ್ ಏನು ಅಂತ ಹೇಳಿದ್ದೀನಿ ನಿಮಗೆ. ಒಂದು ನಂಬರ್ಗೆ 30% ವ್ಯಾಲ್ಯೂ ಇರುತ್ತೆ ಅಂದ್ಕೊಳ್ಳಿ, 30 ಅದರ ರಿಪಿಟೇಷನ್ ಜಾಸ್ತಿ ಆದಷ್ಟು ಇವಾಗ ಒಂದು ಜಾಮೂನ್ ಸೂಪರ್ ಅಂತ ತಿಂತೀವಿ. ಎರಡನೇದು ಕೊಟ್ರೆ ಓಕೆ ಗುಡ್, ಮೂರನೇದು ಕೊಟ್ರೂ ಇನ್ನೂ ಓಕೆ ಗುಡ್, ನಾಲ್ಕನೇದು ಆಗಲ್ಲಪ್ಪ ನನ್ನ ಕೈಯಲ್ಲಿ ತಿನ್ನೋಕ್ಕಾಗಲ್ಲ, ಎಗಟು ಹೊಡಿಯುತ್ತೆ. ಅದೇ ರೀತಿ ನಿಮ್ಮ ನಂಬರ್ಸ್ ಯಾವಾಗಲೂ ಯಾವುದೇ ನಂಬರ್ ಆಗಲಿ 1 or 2 ಟೈಮ್ಸ್ ರಿಪಿಟೇಷನ್ ಆಗ್ಬೋದು. ಮೊಬೈಲ್ ನಂಬರ್ಸಲ್ಲಿ ಅಥವಾ ವೆಹಿಕಲ್ ನಂಬರ್ಸಲ್ಲಿ, ಫೋನ್ ನಂಬರಲ್ಲಿ ಯಾವುದೇ 2 ಟೈಮ್ಸ್ ಓಕೆ ಗುಡ್ ರಿಸಲ್ಟ್. ಆದರೆ 3ನೇ ಟೈಮ್ 3rd ಟೈಮ್ ರಿಪಿಟೇಷನ್ ಆಗಿದೆಯಾ ಒಂದು ನಂಬರ್, ಅಪೋಸಿಟ್ ರಿಸಲ್ಟ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿ ಕೇರ್ಫುಲ್. ನಾನು ನಿಮ್ಮನ್ನು ಭಯ ಪಡಿಸ್ಬೇಕು ಅಂತ ಅಲ್ಲ ಹೇಳ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ ನಮ್ಮ ಪ್ರಜೆಗಳು ಅಂತ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ. 3ನೇ ಬಾರಿ ಯಾವುದೇ ನಂಬರ್ ರಿಪೀಟೆಡ್ ಆಗಿರಬಾರ್ದು. ಇನ್ ಕೇಸ್ ರಿಪೀಟ್ ಆಗಿದ್ದರೆ ನೀವು ಅಷ್ಟು ಕಷ್ಟಗಳನ್ನ ಬರ್ತಾಯಿದ್ದೀರಿ, ಎಷ್ಟು ಚೆನ್ನಾಗಿ ಬಿಸ್ನೆಸ್ ಮಾಡಿದೀನೋ, ಎಷ್ಟು ಕಷ್ಟಪಟ್ಟರೂ ರಿಸಲ್ಟ್ ಅನ್ನೋದು ಸಿಗ್ತಾ ಇರಲ್ಲ, ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀವಿ. ಜಸ್ಟ್ ನೆನ್ಪಿಟ್ಕೊಳಕ್ಕೆ ಮಾತ್ರ ಈಸಿಯಾಗಿರುತ್ತೆ ಫೋನ್ ನಂಬರ್. ಲೈಕ್ ನೋಡಿ 7019992544 ಈಸಿಯಾಗಿ ನೆನ್ಪಿಟ್ಕೋಬೋದು, ಡಬ ಅಂತ ಹೋದ್ರೆ ಬಿಡ್ಬೋದು. ಈಸಿಯಾಗಿ ಫ್ಲಕ್ಚುಯೇಷನ್ ಆಗಿದೆ, ಈಸಿಯಾಗಿದೆ ಹೇಳೋಕ್ಕೆ ಅಂತ ಹೇಳ್ಬಿಟ್ಟು ಮೊಬೈಲ್ ನಂಬರ್ಸ್ ತಗೋಬೋದು. ಇದು ಜಸ್ಟ್ ನೋಡಲಿಕ್ಕೆ ಫ್ಯಾನ್ಸಿಯಾಗಿರುತ್ತೆ, ಹೇಳಲಿಕ್ಕೆ ಫ್ಯಾನ್ಸಿಯಾಗಿರುತ್ತೆ. ರಿಸಲ್ಟ್ ಮಾತ್ರ 0%. ನೋ ರಿಸಲ್ಟ್. ಅರ್ಥ ಮಾಡ್ಕೊಳ್ಳಿ, ರಿಸಲ್ಟ್ ಅನ್ನೋದು ಏನು ಕೊಡೋದೇ ಇಲ್ಲ. 0% ರಿಸಲ್ಟ್. ಈ ಥರ ನಂಬರ್ಸಿಂದ ನಿಮಗೆ ಯಾವುದೇ ರೀತಿಯ ಲಕ್ ಅನ್ನೋದು ಬರೋದಿಲ್ಲ. ಫ್ಯಾನ್ಸಿ ನಂಬರ್ಸ್ ಆರ್ ನಾಟ್ ಲಕ್ಕಿ ನಂಬರ್ಸ್. ಲಕ್ಕಿ ನಂಬರ್ಸ್ ಆರ್ ಯುವರ್ ಫ್ಯಾನ್ಸಿ ನಂಬರ್ಸ್. ನೆನ್ಪಿಟ್ಕೊಳ್ಳಿ, ನೀವು ಲಕ್ಕಿ ನಂಬರ್ನ ತೊಗೊಂಡು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದು ಫ್ಯಾನ್ಸಿಯಾಗಿರುತ್ತೆ, ಪ್ಲಸ್ ಲಕ್ನ ತಂದುಕೊಡುತ್ತೆ ನಿಮ್ಮ ಜೀವನದ ಉದ್ದಕ್ಕೂ. ಅದು ನಿಮಗೆ ಲಕ್ಕಿ ಮೊಬೈಲ್ ಆಗಿರುತ್ತೆ. ಎಲ್ಲ ಥರದ ದುಡ್ಡು ಸಂಪತ್ತು, ಅಷ್ಟು ಐಶ್ವರ್ಯಗಳು, ನೇಮ್ ಫೇಮ್ ಎಲ್ಲವನ್ನು ತಂದುಕೊಡುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್.
ಸೊ ಈ ಥರ ನಂಬರ್ಸ್ ಇಲ್ದಿರಾ ನಿಮ್ಮ ಮೊಬೈಲ್ ನಂಬರಲ್ಲಿ ನೋಡ್ಕೊಳ್ಳಿ. 100% ಸತ್ಯನೇ ಹೇಳ್ತಾ ಇದ್ದೀನಿ. ಸೊ ಮೊಬೈಲ್ ನ್ಯೂಮರಾಲಜಿ ಪ್ರಕಾರ ಈ ಥರ ನಂಬರ್ಸ್ ಅನ್ನೋದು ಇದ್ದರೆ ದಯವಿಟ್ಟು ನೀವು ಇಮಿಡಿಯೇಟಾಗಿ ಮೊಬೈಲ್ ನಂಬರ್ ಅನ್ನೋದು ಚೇಂಜ್ ಮಾಡಿ. ಸೊ ನಾನು ಇಮಿಡಿಯೇಟಾಗಿ ನನ್ನ ಮೊಬೈಲ್ ನಂಬರ್ನ ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರೋದು ಕಾರಣ ಇದೆ. ಆ್ಯಂಡ್ ಸೆಕೆಂಡ್ ಪ್ಲೇಸಲ್ಲಿ 0 ಮೇಡಮ್, ಕೆಲವರು 0ನೇ ಇರಬಾರ್ದು. ಇನ್ ಕೇಸ್ 0 ಇಲ್ದಿರಾ ನಂಬರ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಇನ್ ಕೇಸ್ 0 ಇದ್ದರೆ ಯಾವ ಪ್ಲೇಸಲ್ಲಿ ಇದ್ದರೆ ಒಳ್ಳೆಯದು ಅದನ್ನೆಲ್ಲ ನಾವು ಓಪನಾಗಿ ಹೇಳೋಕ್ಕಾಗೋದಿಲ್ಲ. ಸೊ ಸೆಕೆಂಡ್ ಪ್ಲೇಸಲ್ಲಿ ಇರ್ಬೋದು. ಯಾವಾಗಿರ್ಬೋದು, ಒಂದು ಡೇಟ್ ಆಫ್ ಬರ್ತ್ ತಗೊಂಡಾಗ ಅದನ್ನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ನೋಡಿ. ಒಂದು ಡೇಟ್ ಆಫ್ ಬರ್ತ್ ತಗೊಂಡಾಗ ಅವರ ಒಂದು ಡೇಟ್ ಆಫ್ ಬರ್ತಲ್ಲಿ 2 ಇದೆಯಾ, ಆಗ ನಾವು ಬೇಕಾದರೆ ಸೆಕೆಂಡ್ ಪ್ಲೇಸಲ್ಲಿ 0 ಇದ್ದರೆ ನಾನು ಕೊಡ್ತೀನಿ ಆ ನಂಬರ್ಸ್ನ. ಇಲ್ಲ ಅಂದರೆ ಅಲ್ಲಿ ಡೇಟ್ ಆಫ್ ಬರ್ತಲ್ಲಿ 2 ಇಲ್ಲ, ಇಲ್ಲಿ ಸೆಕೆಂಡ್ ಪ್ಲೇಸಲ್ಲಿ 0 ಇದ್ದರೆ ಮತ್ತೆ ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ ಆ ಮೊಬೈಲ್ ನಂಬರ್. ಸೊ ಅದನ್ನೆಲ್ಲ ನಾವು ತುಂಬ ಪಾಯಿಂಟ್ಸ್, ಒಂದು ಮೊಬೈಲ್ ನಂಬರ್ ನಾವು ಕೊಡಬೇಕು ಒಂದು ವ್ಯಕ್ತಿಗೆ ಅಂದರೆ ಈ ಎಲ್ಲ ಪಾಯಿಂಟ್ಸ್ನು ನಾವು ಕವರ್ ಮಾಡಿ ನೋಡಿ ರಿಸರ್ಚ್ ಮಾಡಿ ಅವ್ರಿಗೆ ಆ ಡೇಟ್ ಆಫ್ ಬರ್ತ್, ನಾವು ಕೊಡುವ ಒಂದು ಮೊಬೈಲ್ ನಂಬರ್ ಅವ್ರ ಡೇಟ್ ಆಫ್ ಬರ್ತ್ ಆಗಿ ಅನುಗುಣವಾಗಿದೆಯಾ, ಮ್ಯಾಚ್ ಆಗ್ತಾ ಇದೆಯಾ, ಎಲ್ಲ ಥರದಲ್ಲೂ ಇವ್ರಿಗೆ ಸಕ್ಸಸ್ನ ಕೊಡುತ್ತಾ ಈ ಮೊಬೈಲ್ ನಂಬರ್ ಅನ್ನೋದನ್ನು ನೋಡಿ ಮಾತ್ರನೇ ನಾವು ಮೊಬೈಲ್ ನಂಬರ್ಸ್ ಅನ್ನೋದು ಕೊಡಲಿಕ್ಕೆ ಆಗುತ್ತೆ ಫ್ರೆಂಡ್ಸ್. ಸೊ ಕೊಡ್ತಾ ಇದ್ದೀವಿ. ಅದರಲ್ಲೂ ಮತ್ತೆ ಹೇಳಿದ್ನಲ್ಲ, ಪೋರ್ ಬ್ಯಾಡ್ ಇವೆಲ್ಲನೂ ನೋಡ್ಕೋಬೇಕಾಗತ್ತೆ. ಒಂದು ಮೊಬೈಲ್ ನಂಬರ್ ಇವಾಗ ನೋಡಿ, ಈ ಮೊಬೈಲ್ ನಂಬರು 7019992544 ಇದು ಟೋಟಲ್ ಮಾಡಿದ್ರೆ ಟೋಟಲ್ ಬಂದು 50 ಬರುತ್ತೆ. 50 ಈಸ್ ವೆರಿ ಗುಡ್ ನಂಬರ್. ಪ್ರತಿಯೊಬ್ಬರಿಗೂ 50 ಅನ್ನೋದು ಓಕೆ, ಇಟ್ಸ್ ವೆರಿ ಗುಡ್ ನಂಬರ್. ನನ್ನ ಡೇಟ್ ಆಫ್ ಬರ್ತ್ 1ನೇ ತಾರೀಕು ಕೊಟ್ಟಿರೋದ್ರಿಂದ ನನಗೆ 5 ಅನ್ನೋದು ಲಕ್ಕಿ ನಂಬರ್. 50 ಈಸ್ ಮೈ ಲಕ್ಕಿ ನಂಬರ್, ಓಕೆ. ಬಟ್ ಯಾಕೆ ಚೇಂಜ್ ಮಾಡಿದೆ, ಇಲ್ಲಿ ಫ್ಯಾನ್ಸಿ ಇದೆ. 9 3 ಟೈಮ್ಸ್ ರಿಪೀಟ್ ಆಗಿದೆ. ಲಾಸ್ಟಲ್ಲಿ 4 ಅನ್ನೋದು 2 ಟೈಮ್ಸ್ ಇದೆ. ಸೊ 4 ಬರಬಾರ್ದು ಎಂಡಿಂಗಲ್ಲಿ. ಸೊ ಇಮಿಡಿಯೇಟಾಗಿ ನಾನು ಈ ನಂಬರ್ನ ಎಕ್ಸಿಟ್ ಮಾಡಿ ಹೊಸ ನಂಬರ್ ಅನ್ನೋದು ನ್ಯೂಮರಾಲಜಿ ಬಂದಮೇಲೆ ಒಳ್ಳೆ ಲಕ್ಕಿ ಮೊಬೈಲ್ ನಂಬರ್ 46 ಗೊತ್ತಲ್ಲ, ನ್ಯೂಮರಾಲಜಿಯಲ್ಲಿ ಹೈಯೆಸ್ಟ್ ನಂಬರ್ ಅಂದರೆ 46. ಸೊ ಒಳ್ಳೆ ಎಲ್ಲ ಡಾಕ್ಟರ್ ನಂಬರ್, ಅದು ಎಲ್ಲ ಒಂದು ಇದಕ್ಕೂ ಮ್ಯಾಚ್ ಆಗುತ್ತೆ. ಬಟ್ ಅದರಲ್ಲೂ ಮತ್ತೆ ನಾವು ಡೇಟ್ ಆಫ್ ಬರ್ತನ್ನ ನೋಡಿ ನಿಮಗೆ ಆ ನಂಬರಲ್ಲಿ ಯಾವ್ಯಾವ ನಂಬರ್ಸ್ ಯಾವ ಪೊಸಿಷನಲ್ಲಿದ್ದರೆ ನಿಮಗೆ ರಿಸಲ್ಟ್ ಕೊಡುತ್ತೆ, ಎಂಡಿಂಗಲ್ಲಿ ಯಾವ ನಂಬರ್ ಇದ್ದರೆ ನಿಮ್ಗೆ ಒಳ್ಳೆಯದಾಗುತ್ತೆ, ಆ್ಯಂಡ್ ನಿಮ್ಮ ಪ್ರೊಫೆಷನ್ ಏನು, ಅದು ಗುಡ್ ಬರುತ್ತಾ ಬ್ಯಾಡ್ ಬರುತ್ತಾ, ಎಷ್ಟು ಜನರಿಗೆ ಅದು ಗೊತ್ತಾಗ್ತಾ ಇಲ್ಲ. ಎಷ್ಟೋ ಸರಿ ಹೇಳ್ತಾ ಇದ್ದೀನಿ, ನಿಮ್ಮ ಮೊಬೈಲ್ ನಂಬರ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಲಕ್ಕಿ ನಂಬರ್ 46 ಬಂದರು ಇಲ್ಲಿರೋ ನಂಬರ್ಸು ಪೊಸಿಷನ್ಸ್ ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಪೋರ್ ಬ್ಯಾಡ್ ಬರ್ತಾ ಇದೆಯಾ, ಪೋರ್ ಬರ್ತಾ ಇದೆಯಾ, ಗುಡ್ ಬರ್ತಾ ಇದೆಯಾ, ವೆರಿ ಗುಡ್ ಬರ್ತಾ ಇದೆಯಾ, ಎಕ್ಸಲೆಂಟ್ ಬರ್ತಾ ಇದೆಯಾ ನಿಮ್ಮ ಮೊಬೈಲ್ ನಂಬರ್ ಅನ್ನೋದು, ಇದನ್ನೆಲ್ಲ ನಾವು ಚೆಕ್ ಮಾಡಿ. ನಾನು ಕೊಡೋ ಪ್ರತಿಯೊಂದು ಮೊಬೈಲ್ ನಂಬರ್ಸು ನನ್ನ ಕ್ಲೈಂಟ್ಸ್ಗೆ ಓನ್ಲಿ ಎಕ್ಸಲೆಂಟ್ ಬಂದ್ರೇ ನಾನು ಕೊಡ್ತೀನಿ ಫ್ರೆಂಡ್ಸ್. ಗುಡ್ ಬಂದರೂ ಕೂಡ ನಾನು ಕೊಡ್ತಾ ಇಲ್ಲ. ಆ ನಂಬಿಕೆ ಚಂದನಶ್ರೀ ಮೇಲೆ ಇಟ್ಕೊಳ್ಳಿ. ನಾನಂತೂ ಯಾರಿಗೂ ಮೋಸ ಮಾಡೋವಂಥವರು ಅಲ್ಲ. ಅದು ನಾನು ಮಾತೆ ವೇದವಾಕ್ಯ ಅನ್ನೋ ಥರ ನಾನು ಟ್ರಸ್ಟ್ ಮಾಡ್ಬೋದು. ನೀವು ನಮ್ಮನ್ನು ಅಷ್ಟು ಇದಾಗೆ ನೋಡಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ಒಳ್ಳೆ ರಿಸಲ್ಟ್ಸ್ನ ನನ್ನ ಕಸ್ಟಮರ್ಸು ಪಡಿತಾ ಇದ್ದಾರೆ, ನನ್ನ ಕ್ಲೈಂಟ್ಸು ಪಡಿತಾ ಇದ್ದಾರೆ. ಥ್ಯಾಂಕ್ ಯು. ನಿಮಗೂ ಲಕ್ಕಿ ಮೊಬೈಲ್ ನಂಬರ್ಸ್ ಬೇಕು ಅಂದರೆ ದಯವಿಟ್ಟು ನಮ್ಮನ್ನು ಕನ್ಸಲ್ಟ್ ಆಗಿ ಕೆಳಗಡೆ ಕೊಟ್ಟಿರುವ ನಂಬರ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಡೈರೆಕ್ಟ್ ಅಪಾಯಿಂಟ್ಮೆಂಟು ಸಿಗತ್ತೆ. ದೂರ ಇದ್ದೀವಿ ನಾವು, ಬ್ಯಾಂಗ್ಳೂರಿಗೆ ಬರೋಕ್ಕಾಗೋದಿಲ್ಲ ಅಂದರೆ ಆನ್ಲೈನ್ ಅಪಾಯಿಂಟ್ಮೆಂಟ್ಸ್ ಕೂಡ ನಾವು ತೊಗೊತಾ ಇದ್ದೀವಿ. ಝೂಮಲ್ಲಿ ಅಥವಾ ವಿಡಿಯೋ ಕಾಲಿಂಗ್ ಮೂಲಕ ಕೂಡ ನಾವು ಅಪಾಯಿಂಟ್ಮೆಂಟು ನನ್ನನ್ನು ಕನ್ಸಲ್ಟೇಷನ್ ಮಾಡ್ಬೋದು. ನೀವು ಲಕ್ಕಿ ಮೊಬೈಲ್ ನಂಬರ್ಸ್ ತೊಗೋಬೋದು ಅಥವಾ ಲಕ್ಕಿ ವೆಹಿಕಲ್ಸ್ ನಂಬರ್ಸ್ನ ತೊಗೋಬೋದು. ನೇಮ್ ಕರೆಕ್ಷನ್ಸ್ನ ಮಾಡಿಸ್ಕೋಬೋದು. ಆ್ಯಂಡ್ ಲಕ್ಕಿ ಬ್ಯಾಂಕ್ ಅಕೌಂಟ್ ನೆಕ್ಸ್ಟ್ ಮಂತ್ ಇದೆಯಲ್ಲ, June 1 and 6 ಇಸ್ ಬ್ಯೂಟಿಫುಲ್ ಫಾರ್ ಯೋರ್ ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್. ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್ಸು ಯಾರಾದರೆ ತೊಗೋಬೇಕು ಅಂತಿದ್ದೀರೋ ದಯವಿಟ್ಟು ನೆಕ್ಸ್ಟ್ ಮಂತ್ ಕನ್ಸಲ್ಟ್ ಮಾಡಿ. ಆದರೆ ಇವಾಗೆ ಕನ್ಸಲ್ಟ್ ಮಾಡಿದ್ರೆ ನೀವು 1ನೇ ತಾರೀಕು ತೊಗೋಬೋದು ಅಥವಾ 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ನೀವು ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಿದ್ರೆ ಅದ್ಭುತವಾದ ರಿಸಲ್ಟ್ಸು
ನಿಮಗೆ ಸಿಗತ್ತೆ. ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನೋದು ಬ್ಯೂಟಿಫುಲ್ಲಾಗಿ ನೀವು ದುಡ್ಡನ್ನು ವೃಧಾ ಖರ್ಚಾಗ್ದಿರಾ ಅಂದರೆ ಸೇವ್ ಮಾಡೋದು. ಕೆಲವರು ಸೇವ್ ಆಗ್ತಾಯಿಲ್ಲ, ನಾವು ಎಷ್ಟೇ ದುಡಿದ್ರು ಬ್ಯಾಂಕಲ್ಲಿ ದುಡ್ಡು ನಿಲ್ತಿಲ್ಲ, ಲಿಕ್ವಿಡ್ ಕ್ಯಾಶ್ ನೋಡೋಕ್ಕಾಗ್ತಾ ಇಲ್ಲ ಅನ್ನೋರು ನೀವು ಬ್ಯಾಂಕ್ ಅಕೌಂಟ್ ನಂಬರ್ನ ಚೇಂಜ್ ಮಾಡ್ಕೊಳ್ಳಿ. ಅದು ಯಾಕೆಂದರೆ ನಿಮ್ಮ ಬಿಸ್ನೆಸ್ಗೆ ಲಿಂಕ್ ಆಗಿರುತ್ತಲ್ವ ಆ ಬ್ಯಾಂಕ್ ಅಕೌಂಟು. ಸೊ ಇದನ್ನೆಲ್ಲ ನಾವು ಇನ್ನೊಂದು ವಿಡಿಯೋ ಮಾಡ್ತೀನಿ ಅದರ ಬಗ್ಗೆ. ಇದು ತುಂಬ ಲೆಂತಿ ಆಗ್ತಾ ಇದೆ, ಸಾರಿ. ಥ್ಯಾಂಕ್ ಯು. ಹ್ಯಾಪಿ ಭಾರತ್, ಹ್ಯಾಪಿ ವರ್ಲ್ಡ್. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಫಾಲೋ ಆಗಿ.